ಈವನ್ ಇಫ್ ದೇ ಅರೆಸ್ಟ್, ಐ ಆಮ್ ವೆರಿ ಕಾನ್ಫಿಡೆಂಟ್, ನನ್ನ ವೈಯಕ್ತಿಕ ಇದರಲ್ಲಿ ಹೇಳಬೇಕು ಅಂದರೆ ಹಿ ವಿಲ್ ಕಮ್ ಔಟ್ ವಿತ್ ಫ್ರೀ ಹ್ಯಾಂಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಹಿಳೆ ಆದ್ರೇನು ಗಂಡಸಾದ್ರೇನೋ ಇಬ್ಬರೂ ಒಂದೇ. ನೀವು ಈ ಕಾಲದಲ್ಲಿ ಆಲೇ 20 ವರ್ಷದ ಸಮಾನತೆ ಅಂತ ಬಡ್ಕೋತಾ ಇದ್ದೀರಾ. ಓಕೆ, ಆಗ ಮಹಿಳೆ ಆದ್ರೇನು ಹೀನಾಯ ಯಾಕೆ ಬರುತ್ತೆ? ಅದು ನಿಮ್ಮ ಮನಸ್ಸಿನ ಕೊಳಕು. ಬೈಕೊಂಡ್ರೂ ಪರವಾಗಿಲ್ಲ, ಜನ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. 3 ರೀತಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಒಂದು ಸೂಪರ್ ಟಾಪ್ ಪೊಲಿಟಿಷಿಯನ್ಸ್ಗೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಮಿಡಲ್ ಕ್ಲಾಸು ಮತ್ತು ಲೋಯರ್ ಕ್ಲಾಸ್ಗೆ. ಲೋಯರ್ ಕ್ಲಾಸ್ ಯಾರೂ ಮಾಡಲ್ಲ, ಮಿಡಲ್ ಕ್ಲಾಸ್ನವ್ರನ್ನ ಸಾಯಿಸ್ತಾ ಇದ್ದಾರೆ. ಸಮಾನತೆ ಅನ್ನೋದು ಎಲ್ಲಿದೆ ಪ್ರಪಂಚದಲ್ಲಿ? ದೇವರುಗಳಲ್ಲೇ ಸಮಾನತೆ ಇಲ್ಲ, ನಿಮ್ಮ ಸೋಕಾಲ್ಡ್ ದೇವರುಗಳಲ್ಲಿ. ಸೊ ಇಲ್ಲಿ ಯಾಕೆ ಸಮಾನತೆ ಅಂತ ಎಲ್ಲ ತರ್ತೀರಾ? ವೆನ್ ಈ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ದಟ್ ಡೇಟ್ಸಲ್ಲಿ ದೇ ಕುಡ್ ಅರೆಸ್ಟೆಡ್. ಅದೂ ಆಗಲಿಲ್ಲ. ಏರ್ಪೋರ್ಟ್ಗೆ ಹೋದಾಗ ಆರಾಮ್ಸೆ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು. ಅದೂ ಆಗಲಿಲ್ಲ, ಪರವಾಗಿಲ್ಲ, ಅದೂ ಆಗಲಿಲ್ಲ. ಗೌರ್ಮೆಂಟ್ ಅಷ್ಟು ಲೋ ಲೆವೆಲ್ನಲ್ಲಿದೆ ಅಂತಲೇ ಇಟ್ಕೊಂಡು ನಾವು, ಸೆಂಟ್ರಲ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ಇನ್ ಫೇವರ್ ಆಫ್ ಹಿಮ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಜನ ಅರ್ಥ ಮಾಡ್ಕೋಬೇಕು. ಜನ ಸುಮ್ಮನೆ ಕಾಗೆ ಗೂಬೆ, ನನ್ನ ಜಾತಿ, ನನ್ನ ಮತ, ಮುಂಡೆ ಏನಾಗುತ್ತೆ? ಏನು ಧರ್ಮ ಮತ್ತೆ ಇದನ್ನು ಹೇಳಿರೋದು ನಿಮ್ಮ ಹಿಂದೂ ಧರ್ಮದಲ್ಲಿ? ಸರ್, ಮೊನ್ನೆ ಪ್ರಜ್ವಲ್ ರೇವಣ್ಣ ಬಂದಾಗ ಅರೆಸ್ಟ್ ಮಾಡಿದ್ದು ಕೂಡ ಮಹಿಳಾ ಅಧಿಕಾರಿಗಳು. ಇವಾಗ ತನಿಖೆಗೆ ವಹಿಸಿರೋದು ಕೂಡ ಮಹಿಳಾ ಅಧಿಕಾರಿಗಳನ್ನೇ. ಯಾವ ಕಾರಣಕ್ಕೆ ಮಹಿಳಾ ಅಧಿಕಾರಿಗಳನ್ನೇ ವಹಿಸಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಒಂದು ಮೇಡಮ್, ಇದು ಆಧ್ಯಾತ್ಮಿಕ, ಲೌಕಿಕ ಅಲೌಕಿಕ 2 ಜಗತ್ತಲ್ಲೂ ನೋಡಬೇಕಾಗತ್ತೆ. ನಾವು ಬದುಕ್ತಾ ಇರೋದೇ ಅಲೌಕಿಕ ಜಗತ್ತಲ್ಲಿ. ಆದರೆ ಇವತ್ತು ಜನ ಕುಲಗೆಟ್ಟು ಲೌಕಿಕ ಜಗತ್ತಲ್ಲಿ ಮಾಡಬಾರ್ದಿರೋ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನು ಇದು ಪ್ರಜ್ವಲ್ ರೇವಣ್ಣ ಅಲ್ಲ, ನನ್ನೂ ಸೇರಿಸಿ ಪ್ರಪಂಚದ ಎಲ್ಲ ಜನರ ಬಗ್ಗೆನೂ ಹೇಳ್ತಾ ಇರೋದು. ಮಹಿಳಾ ಅಧಿಕಾರಿನೇ ಯಾಕೆ ಇದು ನೇಮಿಸಿದ್ರು ಇನ್ವೆಸ್ಟಿಗೇಷನ್ಗೆ ಅಂದರೆ, ಒಂದು ಅಲೌಕಿಕವಾಗಿ ಹೋದಾಗ ತಾಯಿ ಹೃದಯ ಅನ್ನೋದು ಒಂದು ಕಡೆ ಇರುತ್ತೆ. ಎರಡನೇದು ಅಷ್ಟೇ ವಜ್ರದಷ್ಟೇ ಕಠಿಣ ಮಹಿಳೆ. ಗಂಡಸಾದರೂ ಸ್ವಲ್ಪ ಕರಗ್ಬಿಡ್ತಾನೆ, ಅವನೇ ಹೊಡೆಯೋದು ಬಡಿಯೋದು ಅದು ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಗಂಡಸಾದವನಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಾನೆ. ಬಟ್ ಮಹಿಳಾ ಅಧಿಕಾರಿ ಬಂದಾಗ ಕಠಿಣವಾಗಿ, ವಜ್ರಕ್ಕಿಂತ ಜಾಸ್ತಿ ಕಠಿಣವಾಗಿ, ಮೋಸ್ಟ್ ಪ್ರಾಬಲಿ ದೈವದತ್ತವಾಗಿ ಮತ್ತು ಅಥವಾ ಪ್ರಕೃತಿ ಆ ರೀತಿ ಪ್ರೇರೇಪಿಸಿರ್ಬೋದು. ಆ ವಿಷಯದಲ್ಲಿ ಅವರು ಮಹಿಳಾ ಅಧಿಕಾರಿನ ಸೇರಿಸಿರ್ಬೋದು. ಎರಡನೇದು, ಮಹಿಳಾ ಅಧಿಕಾರಿನೇ ಯಾಕೆ ಸೇರಿಸಿದ್ರು ಅಂದರೆ, ನೇಮಿಸಿದ್ರು ಅಂದರೆ, ಮೋಸ್ಟ್ ಪ್ರಾಬಲಿ ಕೆಲವು ಇಂಟಿಮೇಸಿ ಕ್ವಶನ್ಸು, ಕೆಲವು ಕೇಳಬಾರ್ದಿರೋ ಕ್ವಶನ್ಸ್ ಇರುತ್ತೆ. ಅದು ಅವರವರು ಈಗ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರು ಗೈನಕಾಲಜಿಸ್ಟ್ನ ಹುಡುಕಿ ಲೇಡಿನ ಹುಡ್ಕೊಂಡು ಹೋಗ್ತಾರೆ. ಅಮೇರಿಕಾದ ರೀತಿ ಇಲ್ಲ, ಇನ್ನೂ ಇಂಡಿಯಾ ಆ ಮಟ್ಟಕ್ಕೆ ಬೆಳೆದಿಲ್ಲ. ಅದು ಇನ್ನೊಂದು. ಮತ್ತು ಜಾಸ್ತಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಹಿಳೆ ಶ್ರೇಷ್ಠಳು, ಇದು ನನ್ನ ಪ್ರಕಾರ. ಇನ್ಯಾವುದು ಅದಕ್ಕೆ ಕಾಗೆ ಗೂಬೇಕಂತ ಸೇರಿಸ್ಬಿಡಿ. 99% ಇದೇ ಆಗಿರೋದು. ಇನ್ನೊಂದೇನಂದ್ರೆ, ಅವರು ಒಂದು ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಬಿಟ್ಟಾಗ್ಲೂ ಹೇಳೋದು, ಇದು ರಾಜಕೀಯ ಕುತಂತ್ರದಿಂದ ಇದೆಲ್ಲ ನಡೀತಾ ಇರೋದು ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಒಂದು. ಸೊ ಇದನ್ನೆಲ್ಲ ನೋಡಿದ್ರೆ ಇನ್ನೊಂದು ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಆಗುವ ಕೆಲವೊಂದಷ್ಟು ಮಾತುಗಳು ಬಂತು. ಪ್ರಜ್ವಲ್ ರೇವಣ್ಣ ಹೀನಾಯವಾಗಿ ಮಹಿಳೆಯರು ಅರೆಸ್ಟ್ ಮಾಡಿದ್ರು ಅನ್ನೋದು ಒಂದು ಕೂಡ ಬಂತು. ಅದಕ್ಕೆ ಇದು ರಾಜಕೀಯಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದೊಂದು. ಅಲ್ಲ, ಇದು ಆ್ಯಕ್ಚುಲಿ ಪೊಲಿಟಿಕಲಿ ಪ್ಲಾಂಟೆಡ್ ಸೀಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಹಿಳೆ ಆದ್ರೇನು ಗಂಡಸಾದ್ರೇನೋ ಇಬ್ಬರೂ ಒಂದೇ. ನೀವು ಈ ಕಾಲದಲ್ಲಿ ಆಲೇ 20 ವರ್ಷದ ಸಮಾನತೆ ಅಂತ ಬಡ್ಕೋತಾ ಇದ್ದೀರಾ. ಓಕೆ, ಆಗ ಮಹಿಳೆ ಆದ್ರೇನು ಹೀನಾಯ ಯಾಕೆ ಬರುತ್ತೆ? ಅದು ನಿಮ್ಮ ಮನಸ್ಸಿನ ಕೊಳಕು. ಆ್ಯಂಡ್ ಎರಡನೇದು, ಅದಕ್ಕೆ ರಾಜಕೀಯದ ಒಂದು ಟೇಸ್ಟನ್ನು ಸೇರಿಸ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೇನೂ ಇಲ್ಲ ಇದರಲ್ಲಿ. ಮಹಿಳೆನೇ ಶ್ರೇಷ್ಠಳು ಬಿಗಿನಿಂಗ್ನಲ್ಲಿ. ಆದಷ್ಟು ಇನ್ಫಾರ್ಮೇಷನ್ನ ಮಹಿಳೆಯರಿಂದ ಎನ್ಕ್ವೈರಿ ಮಾಡಿ ಅದಕ್ಕೆ ಪೂರಕವಾಗಿ ಗಂಡಸನ ಹತ್ರ ಕೇಳ್ಬೋದು ಅವ್ರ ಕ್ವಶನ್ಸು. ಅಷ್ಟೇ ವಿನಃ ಅದ್ರ ಹಿಂದೆ ಇನ್ಯಾವುದೇ ಕಾಕತಾಳೀಯ ಅಥವಾ ಕುಬುದ್ಧಿ ಯಾವುದೂ ಇಲ್ಲ. ಪೊಲಿಟಿಕಲಿ ಇಫ್ ಯು ಆರ್ ಮೋಟಿವೇಟೆಡ್ ಆ್ಯಂಡ್ ಇಫ್ ಯು ವಾಂಟ್ ಟು ರನ್, ಯು ರನ್ ದ ಶೋ. ಈ ದೇಶದಲ್ಲಿ ಯಾವ್ದು ಮುಂಡಾ ಮುಚ್ಕೊಂಡೋಗಿದೆ? ಸಾರಿ ಟು ಸೇ ದಿಸ್ ಸರ್, ಇದನ್ನು ನೀವು ಹೇಳಬೇಕಿದು, ಮಾಧ್ಯಮದಲ್ಲಿ ಬರಬೇಕು ಈ ವರ್ಡ್. ಈಗ ನಾನು ಹೇಳೋದು ಒಂದು, ಯಾವುದು ಜೈಲಲ್ಲಿ 17,000, ನನಗೆ ಮರ್ತೋಗಿದೆ, ಕೊಳಿತಾ ಇದ್ದಾರೆ ಪಾರಪ್ಪ ನಗರದಲ್ಲಿ, ಏನೋ ಹೇಳ್ತಾ ಇದ್ದಾರೆ. ಒಬ್ಬ ಬ್ರೆಡ್ ಕದ್ದವನು ಇದ್ದಾನೆ, ಒಬ್ಬ ದೊಡ್ಡ ಕೊಲೆ ಮಾಡಿದವನು ಇದ್ದಾನೆ, ದೊಡ್ಡ ಕೊಲೆ ಮಾಡಿಸೋರು ರಾಜಕಾರಣಿ ಇದು ಬೆಟಾಲಿಯನು ಇದೆ. ಒಬ್ರಿಗೆ ಮಾತ್ರ ನೀವು ಸುಪ್ರೀಂ ಕೋರ್ಟ್ ಮನ್ಸಿಟ್ಟು ಕೇಳಿ, ಸುಪ್ರೀಂ ಕೋರ್ಟ್ನ ಮಧ್ಯರಾತ್ರಿ 2 ಗಂಟೆ 12 ಗಂಟೆಲಿ ಓಪನ್ ಮಾಡ್ಸೋಕ್ಕಾಗತ್ತೆ. ಈಗ ಮೊನ್ನೆ ಅಂದರೆ, ಈಗ ಒಂದು 5-6 ವರ್ಷದಿಂದ ಒಂದು ಇಂಟರ್ವ್ಯೂನಲ್ಲಿ, ಟೆಲಿವಿಷನ್ ಇಂಟರ್ವ್ಯೂನಲ್ಲಿ 6 ವರ್ಷ 7 ವರ್ಷ ಇದು ಪೆಟ್ಟಿ ಕೇಸಲ್ಲಿ ಸಿಕ್ಕಾಕೊಂಡಿರೋ ಇನ್ನು ಇದಕ್ಕೆ ತಂದಿಲ್ಲ, ಯಾವುದೋ ಕೋರ್ಟ್ ಮುಂದೆ 3 ದಿನಕ್ಕಿಂತ ಜಾಸ್ತಿ ಇಡೋ ಹಾಗಿಲ್ಲ ಅವ್ರನ್ನ. ಯಾಕೆ ಈ ತಾರತಮ್ಯ?
ಆನೆಸ್ಟಾಗಿ ಹೇಳ್ತೀನಿ, ನೀವು ಬೈಕೊಂಡ್ರು ಪರವಾಗಿಲ್ಲ, ಜನ ಏನು ತಿಳ್ಕೊಂಡ್ರು ಪರವಾಗಿಲ್ಲ. 3 ರೀತಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಒಂದು ಸೂಪರ್ ಟಾಪ್ ಪೊಲಿಟಿಷಿಯನ್ಸ್ಗೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಮಿಡಲ್ ಕ್ಲಾಸು ಮತ್ತು ಲೋಯರ್ ಕ್ಲಾಸ್ಗೆ. ಲೋಯರ್ ಕ್ಲಾಸ್ ಯಾರೂ ಮಾಡಲ್ಲ, ಮಿಡಲ್ ಕ್ಲಾಸ್ನವ್ರನ್ನ ಸಾಯಿಸ್ತಾ ಇದ್ದಾರೆ. ತಾರತಮ್ಯ ಅನ್ನೋದು ಅಲ್ಲೇ ಇದೆ. ಸಮಾನತೆ ಸಮಾನತೆ ಅಂತ ಬಡ್ಕೋತಾ ಇದ್ದಾರೆ ಇವನ ಜನ. ಎಲ್ಲೂ ಸಮಾನತೆ ಅಲ್ಲ. ನಾನು ಇದ್ರಲ್ಲ, ಊಟ ತಿಂಡಿನೇ ಆಗಲಿ, ನಿಮ್ಮ ಮನೆಯಲ್ಲೇ ಆಗಲಿ, ನಿಮ್ಮ ಮಕ್ಕಳಲ್ಲೇ ಆಗಲಿ ಸಮಾನತೆ ಬರೋಕ್ಕೆ ಸಾಧ್ಯ ಇಲ್ಲ. ತಂದೆನೇ ಒಂದು ಮಗುನ ಜಾಸ್ತಿ ಪ್ರೀತಿಸ್ತಾನೆ, ಇನ್ನೊಂದು ಮಗುನ ಸ್ವಲ್ಪ ಒಂದು ಲೆವೆಲ್ ಕೆಳಗೆ ನೋಡ್ತಾನೆ. ತಾಯಿ ಇನ್ನೊಬ್ಬ ಕೊನೆ ಮಗನ ಜಾಸ್ತಿ ಪ್ರೀತಿಸ್ತಾಳೆ, ಮೊದಲನೇ ಮಗನ ಸ್ವಲ್ಪ ಜೀತ ಮಾಡ್ಕೊಳಕ್ಕೆ ಇಟ್ಕೋತಾಳೆ. ಪುರಾಣದ ಪ್ರಕಾರ ಅದು ಇವತ್ತಿಗೂ ನಡೀತಾ ಇದೆ. ಅರ್ಥ ಆಯ್ತಾ? ಈ ಸಮಾನತೆ ಎಲ್ಲಿ ಬಂತು? ಸಮಾನತೆ ಅನ್ನೋದು ಎಲ್ಲಿದೆ ಪ್ರಪಂಚದಲ್ಲಿ? ದೇವರುಗಳಲ್ಲೇ ಸಮಾನತೆ ಇಲ್ಲ, ನಿಮ್ಮ ಸೋಕಾಲ್ಡ್ ದೇವರುಗಳಲ್ಲೇ. ಸೊ ಇಲ್ಲಿ ಯಾಕೆ ಸಮಾನತೆ ಅಂತ ಎಲ್ಲ ತರ್ತೀರಾ? ಅಷ್ಟೇ. ಇನ್ನೊಂದು ಕ್ವಶನ್ ಏನಂದ್ರೆ, ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ಅಂತ ಇದ್ದಿದ್ರೆ ನಮ್ಮ ರಾಜ್ಯ ಇವಾಗ ಸರ್ಕಾರ ಏನಿದೆ ಅದಕ್ಕೆ ಸರ್ ಹೋಗಿದ್ದ ದಿನನೇ ಅವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಅದೇ 34 ದಿನ ಅವ್ರಾಗ ಅವ್ರು ಬರೋವರೆಗೂ ಅವ್ರು ಅರೆಸ್ಟ್ ಮಾಡಲಿಲ್ಲ. ಅವ್ರಿಗೆ ಪವರ್ ಇತ್ತು ಅರೆಸ್ಟ್ ಮಾಡುವಷ್ಟು. ಬಟ್ ಅವ್ರು ಬಂದ ಮೇಲೆ ನಾವೇ ಅರೆಸ್ಟ್ ಮಾಡಿಬಿಟ್ವಿ, ಇದು ನಮ್ಮ ಪವರು, ಇದು ನಾವು ಮಾಡಿ ತೋರಿಸಿದ್ವಿ ಅನ್ನೋ ಥರ ಒಂದು ಹೇಳಿಕೆಗಳನ್ನ ಕೊಡಿದ್ವಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದು ಬೇಕಂತಲೇ ಅವ್ರನ್ನ ಬಿಟ್ಟಿರೋದಾ ಅಥವಾ ಅವ್ರಾಗ ಅವ್ರು ಬಂದ ಮೇಲೆ ನಾವು ನೋಡ್ಕೊಳ್ಳೋಣ ಅನ್ನೋ ಥರ? ಯಾವ ಇದು ನಾನು ಹೇಳೋಕ್ಕಲ್ಲ ಬೇಕಾಗಿ ಬಿಟ್ಟಿದಾರಾ ಇಲ್ವಾ ಅಂತ. ನೀವು ಪವರ್ ಅರೆಸ್ಟ್ ಮಾಡ್ಬೋದು ಅನ್ನೋದು ದ ಡೇ ವೆನ್ ಈ ಸ್ಟಾರ್ಟೆಡ್ ಪ್ಲ್ಯಾನಿಂಗ್, ದ ಡೇಟ್ಸಲ್ಲಿ ದೇ ಕುಡ್ ಅರೆಸ್ಟೆಡ್. ಅದೂ ಆಗಲಿಲ್ಲ. ಏರ್ಪೋರ್ಟ್ಗೆ ಹೋದಾಗ ಆರಾಮ್ಸೆ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು. ಅದೂ ಆಗಲಿಲ್ಲ. ಪರವಾಗಿಲ್ಲ, ಅದೂ ಆಗಲಿಲ್ಲ. ಗೌರ್ಮೆಂಟ್ ಅಷ್ಟು ಲೋ ಲೆವೆಲ್ನಲ್ಲಿದೆ ಅಂತಲೇ ಇಟ್ಕೊಂಡು ನಾವು ಸೆಂಟ್ರಲ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ಇನ್ ಫೇವರ್ ಆಫ್ ಹಿಮ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಅದೂ ಆಗಲಿಲ್ಲ ಅಂದಾಗ ಅಲ್ಲಿಂದ ಒಂದೇ ದಿನದಲ್ಲಿ ಎಲ್ಲಿದ್ದಾನೆ ಅನ್ನೋದು ಗೊತ್ತಾದಾಗ ಎತ್ತಾಕೊಂಬರ್ಬೋಗಿತ್ತು. ಇಟ್ ಈಸ್ ನಾಟ್ ದಟ್ ಸೋ ಡಿಫಿಕಲ್ಟ್. ಯಾಕಂದರೆ ನಾನು ಏರೋಸ್ಪೇಸಲ್ಲೇ ನಾನು ಕನ್ಸಲ್ಟೆಂಟಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ತೊಗೊಂಡಿರೋನು. ಆದರೆ ಹೆಂಗೆ ಸಿಸ್ಟಮ್ ಏನೇನು ವರ್ಕ್ ಮಾಡುತ್ತೆ ಅಂತ ಗೊತ್ತು. ಎಲ್ಲೂ ಬೇಡ, ಅವನು ಏರ್ಪೋರ್ಟಿಂದ ಒಳಗಡೆ ಹೋಗಿ ಏರೋಪ್ಲೇನ್ ಹತ್ಬೇಕಾದ್ರೆ ಅಲ್ಲಿ ಹಿಡಿಬೇಕು ಅಂತಲ್ಲ, ಅವ್ನು ಯಾವ ದೇಶಕ್ಕೆ ಹೋದ ಅಂತ ಗೊತ್ತಾಗತ್ತೆ. ಇವತ್ತು ನೀವು ಜುಟ್ಟು ಜನವಾರ ಎಲ್ಲ ಹಿಡಿದಿರ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಲಿಂಕ್ ಆಗಿರುತ್ತೆ. ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ನೀವು ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾವ ಪಕ್ಷ, ಜಾತಿ, ಮತ, ಧರ್ಮನ ಅಂತ ತರ್ತಾ ಇಲ್ಲ. ಇದು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಕೇಸ್. ಆ್ಯಂಡ್ ಮೋರ್ ಓವರ್, ಈವನ್ ಇಫ್ ದೇ ಅರೆಸ್ಟ್, ಐ ಆಮ್ ವೆರಿ ಕಾನ್ಫಿಡೆಂಟ್. ನನ್ನ ವೈಯಕ್ತಿಕ ಇದರಲ್ಲಿ ಹೇಳಬೇಕು ಅಂದರೆ, ಹಿ ವಿಲ್ ಕಮ್ ಔಟ್ ವಿತ್ ಫ್ರೀ ಹ್ಯಾಂಡ್. ಯಾವನೋ ಗೂಬೆ ಒಬ್ಬನು ಸಿಗಿಸ್ತಾರೆ, ಹೋಗ್ತಾರೆ. ಅದೇ ಯಾವನೋ ಹೆಸರು ಕುಲ ಹೇಳೋಕ್ಕೆ ಇಷ್ಟಪಡಲ್ಲ. ಬಾಂಬೆನ ಒಂದು ಆಕ್ಸಿಡೆಂಟ್ ಆಯಿತು, ಫುಟ್ಪಾತ್ ಮೇಲೆ ನಡೆದಿರೋರ ಮೇಲೆ ಕಾರ್ ಹಸಿದ್ರು. ಯಾವನೋ ಒಬ್ಬ ಡ್ರೈವರ್ ಇಟ್ಕೊಂಡು ನೀನು ಸಂಸಾರ ಪೂರ್ತಿ ನಾನು ನೋಡ್ಕೋತೀನಿ, ನನ್ನ ಬದಲು ನೀನು ಅಂತ ಹೇಳಿದ್ರು. ಸುಮಾರು ಜನ. ಅವನು ಹೋದ ಒಳಗಡೆ, ಇವನು ಹೊರಗಡೆ ಬಂದ. ಇವತ್ತು ಇಂಟರ್ನ್ಯಾಷನಲ್ ಫಿಗರ್. ಇಂಥ ದೇಶದಲ್ಲಿ ಯು ನೆವರ್ ಎವರ್ ಗೆಟ್ ಜಸ್ಟಿಸ್. ಜನ ಅರ್ಥ ಮಾಡ್ಕೋಬೇಕು. ಜನ ಸುಮ್ಮನೆ ಕಾಗೆ ಗೂಬೆ, ನನ್ನ ಜಾತಿ, ನನ್ನ ಮತ, ಮುಂಡೆ ಮಗ ಏನಾಗುತ್ತೆ? ಏನು ಧರ್ಮ ಮತ್ತೆ ಇದನ್ನು ಹೇಳಿರೋದು ನಿಮ್ಮ ಹಿಂದೂ ಧರ್ಮದಲ್ಲಿ? ಸಾಕು ಬಿಡಿ. ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದ್ರೆ, ಇವಾಗ ಅವ್ರ ಹತ್ರ ದುಡ್ಡಿದೆ, ಪವರ್ ಇದೆ. ಸೊ ಅದರಿಂದ ಅವ್ರು ಈಸಿಯಾಗಿ ಬಂದರೂ ಬರ್ಬೋದು, ಈಚೆ ಹೇಳೋಕ್ಕಾಗಲ್ಲ. ಬಟ್ ಇದ್ರ ಹಿಂದೆ ಏನು ಹೆಣ್ಮಕ್ಳುಗಳಿದ್ರು, ಅವ್ರ ಜೀವನ ಇವತ್ತು ಹಾಳಾಗಿದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ದುಡ್ಡು ಪವರೇ ಇವತ್ತಿನ ಇದ್ರಲ್ಲಿ ನಡೀತಾ ಇರೋದ? ದುಡ್ಡು ಪವರ್ ಅಲ್ಲ, ಹೆಣ್ಣು ಹೊನ್ನು ಮಣ್ಣನ್ನು ಬೇಕಾದ್ರೆ ಸ್ವಲ್ಪ ಕಡೆಗಣಿಸ್ಬೋದು. ಹೆಣ್ಣು ಮೇಯ್ನ್ ಬರ್ತಾಳೆ, ಹೊನ್ನು ನೆಕ್ಸ್ಟ್ ಬರ್ತಾನೆ, ಕಾಂಚಾಣ ದುಡ್ಡು. ಇದರಿಂದ ಏನು ಬೇಕಾದ್ರೆ ನೀವು ಇಂದ್ರನ್ ಬೇಕಾದ್ರೂ ಕೊಂಡ್ಕೋಬೋದು. ಆದರೆ ಒಂದು ಭಾಳ ದೇವ್ರ ಸತ್ಯವಲ್ಲ, ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಅಂದರೆ, ಒಂದು ವಿಡಿಯೋ ಬಂತು. ಅದರಲ್ಲಿ ಏನು ಮಗ ಏನು ಸಪ್ಪಾಗ್ಬಿಟ್ಟಿದೀಯಾ ಅಂತ. ಏನಾಯಿತು ನಿಂದು? ನನ್ನ ಮದುವೆ ಕ್ಯಾನ್ಸಲ್ ಆಗೋಯ್ತು. ಯಾಕೆ? ನಮ್ಮ ಅಪ್ಪ ಹೇಳಿದ್ರು ಹಾಸನದ ಹುಡುಗಿ ಅಂತ. ಅಲ್ಲಿಗೆ ಹಾಸನದ ಹುಡುಗಿರೆಲ್ಲ ಹಾಗೇನಾ? ಅವ್ರ ತಾಯಂದ್ರಿಗೆ ಈಕ್ವಲ್ ಆಗೋದೇ ಇಲ್ವಾ? ಕಟ್ಕೊಂಡಿದ್ದು ಹೆಂಡ್ತಿನೂ ತಾಯಿ ಸಮಾನ ಇಲ್ಲ. ಕೆಟ್ಟ ಪದ ಬರ್ತಾ ಇದೆ ನನಗೆ, ಅರ್ಥ ಮಾಡ್ಕೋಬೇಕು. ಯಾರಿಗೀಗ ಹೋಗಿದ್ದು ಮರ್ಯಾದೆ? ಕರ್ನಾಟಕಕ್ಕೆ ಹೋಯ್ತು. ಆ್ಯಂಡ್ ಹಾಸನದ ಹೆಣ್ಮಕ್ಳು ಏನು ಮಾಡಿದ್ರು ಪಾಪ? ನಾನು ಹಾಸನದಲ್ಲಿದ್ದವನು. ದೇವ್ರಂಥ ಮಕ್ಕಳು ಸ್ವಲ್ಪ ಕುಲ್ಗೆಟ್ಟಿರ್ತಾರೆ. ಒಂದು ಊರು ಅಂದರೆ ಸ್ವಲ್ಪ ಇದ್ದೇ ಇರುತ್ತೆ ಮೈನಸ್ ಪಾಯಿಂಟ್ಗಳು. ಅಲ್ಲ, ಒಂದು ಹೆಣ್ಮಕ್ಳಿಗೆ ತನ್ನ ತಾಯಿಗೆ ಬೆಲೆ ಕೊಡೋಷ್ಟಾದ್ರೂ ಕೊಡ್ಬೇಕು ತಾನೆ.
ಅದು ಕಟ್ ಮಾಡ್ರಪ್ಪ ಅದು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಹಾಸನದ ಹೆಣ್ಮಕ್ಳಿಗೆಲ್ಲ ಮಾಡ್ಬಿಡೋದ? ಇಲ್ಲ, ಕಣ್ಣಲ್ಲಿ ನೀರು ಬಂದು ನನಗೆ ಅವತ್ತು ನಾನು ವಿಡಿಯೋದಲ್ಲಿ ಮಾತಾಡಿದ್ದೆ ಬಾಯಿಗೆ ಬಂದಂಗೆ ಬೈದಿರುವೆ. ಅಲ್ಲಿಗೆ ಆ ಹುಡುಗಂಗೆ ಅವನಿಗೆ ಅಣ್ಣ ತಂಗಿ ಅಕ್ಕ ತಂಗಿರು ಯಾರೂ ಇಲ್ವಾ? ತಾಯಿ ಇಲ್ವಾ? ಹೇಳ್ತೀನಲ್ಲ, ಒಂಚೂರು ದುಡ್ಡು ಬರುತ್ತೆ ಅಂದರೆ ಏನು ಮಾಡೋಕ್ಕೂ ರೆಡಿ ಇಂಡಿಯಾ ದೇಶದವರು. ನಾನು ಸುಮಾರು ದೇಶಗಳು ಸುತ್ತಿದ್ದೀನಿ, ಸುಮಾರು ಕಡೆ 2 ವರ್ಷ 1 ವರ್ಷ ಇದ್ದೀನಿ, ನಾನು ನೋಡಿದ್ದೀನಿ. ಟು ಒನ್ ಎಕ್ಸ್ಟೆಂಟ್ ಇಫ್ ಐ ವಾಂಟ್ ಟು ಸೇ, ಇಂಡಿಯಾ ಇಸ್ ಮೋರ್ ವರ್ಸ್ ದ್ಯಾನ್ ಸೂಡಾನ್ ಆ್ಯಂಡ್ ಇದು ಇಥಿಯೋಪಿಯಾ. ಅಲ್ಲಿ ನೋಡಿದ್ದೀನಿ ನಾನು, ಯಾವುದೋ ಇದು ಕೇಳಿದ್ದೀನಿ, ವಿಡಿಯೋ ನೋಡಿದ್ದೀನಿ. ನೀರು ಕುಡಿಯೋಕ್ಕಿಲ್ಲದೆ ಇದ್ದಾಗ ಹಸುನ ಕರ್ಕೊಂಬಂದು ಈ ಚಪ್ಪೆ ಅಂತಾರೆ, ಹಳ್ಳಿ ಕಡೆ ಚಪ್ಪೆ ರೋಗ ಅಂತಾರೆ, ಅಂದರೆ ಆ ತೊಡೆಗೆ ಒಂದು ಗುನ್ನ ಹಾಕ್ತಾರೆ, ಆ ಬರೋ ರಕ್ತ ಕುಡಿತಾರೆ ಅವರು. ಇಲ್ಲಿ 3 ಹೊತ್ತು ಊಟ, 3 ಕಾಫಿಗೇನು ಮೋಸ ಇಲ್ಲ. ಭಾಳ ಹೀನಾಯವಾದ ಬದುಕ್ತಾ ಇದ್ದೀವಿ. ಪ್ರಾಣಿನೂ ಬದುಕತ್ತೆ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ಎಷ್ಟು ಕೋಟ್ಯಾಂತರ ರೂಪಾಯಿ ವೇಸ್ಟ್ ಆಗಿದೆ ಗೊತ್ತಾ ಮೇಡಮ್ ನಿಮಗೆ? ಬರೀ ಇನ್ವೆಸ್ಟಿಗೇಷನ್ನು, ಅಲ್ಲಿ ಇವನು ಫೋನ್ ಮಾಡು, ಅವನನ್ನು ಕರ್ಕೊಂಬ ಎಳ್ಕೊಂಬ. ಯಾರು ದುಡ್ಡದು? ನೀವು ಸಂಬಳ ತಗೋತಾ ಇದ್ದಿರ್ತಾನೆ, ಆ ಬಡ್ಡಿ ಸಂಬಳದಲ್ಲೇ ಅದು ಟ್ಯಾಕ್ಸ್ ಹೋಗ್ತಾ ಇರೋದು. ಸಂಬಳ ಒಂದಲ್ಲ, ಸುಮಾರು ಜನಕ್ಕೆ ನಾನು ಇಲ್ಲಿ ಕೋಟ್ಯಾಂತರ ಜನಕ್ಕೆ ಎಜುಕೇಟ್ ಮಾಡಿದ್ದೀನಿ. ನನ್ನ ಮಕ್ಕಳ ಬುದ್ಧಿ, ನಾವು ನಿಮ್ಮ ರೀತಿ IT ಫೈಲ್ ಮಾಡಲ್ಲ ಅಂತ ಹೇಳ್ತಾರೆ. IT ಫೈಲ್ ಮಾಡ್ಬಾಡ್ಕೊಳೋ ಮುಂಡೆ ಮಗನೇ, ನೀನು ಸೋಪ್ ತೊಗೋತಿಲ್ಲ ಅದಕ್ಕೂ ಟ್ಯಾಕ್ಸ್ ಹಾಕಿದ್ರೆ ಅದರಲ್ಲೇ ನೀನು ಕಟ್ತಾ ಇದೆಯಾ ಟ್ಯಾಕ್ಸು ಅಂತ ಹೇಳಿದ್ದೀನಿ. ಆ ನಾಲೆಡ್ಜೇ ಇಲ್ಲ. ಇನ್ನೂ ನಮ್ಮ ದೇಶ ಹಾವಾಡಿಗರ ದೇಶನೇ. ಇದನ್ನು ತಿರ್ಚಾಕೋಬೇಡಿ, ಕರೆಕ್ಟಾಗಿ ಹೇಳಿ ಅಷ್ಟೇ. ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಮಾಧ್ಯಮದವ್ರನ್ನ, ಜನಕ್ಕೆ ಅರ್ಥ ಆಗಿಲ್ಲ. ನೀವು ಮೇರಾ ಮಹಾನ್ ಭಾರತನೇ ನಿಮ್ಮ ತಾತನೋ ಮುತ್ತಾತನೋ ಅವರ ಮುತ್ತಾತನೋ ಮಾಡಿರೋ ಪುಣ್ಯದ್ದು ಇವತ್ತು ಉಳಿಸ್ಕೊಂಡಿದ್ದೀವಿ. ನೀವೇನು ಬದನೆಕಾಯಿ ಬೇಯಿಸಿಲ್ಲ, ಯಾವ ರಾಜಕಾರಣಿನೂ ಬದನೆಕಾಯಿ ಬೇಯಿಸಿಲ್ಲ. ಸರಿ, ಇದಾಯ್ತಾ? ಲಾಸ್ಟ್ ಒಂದು ಆನ್ಸರ್ ಹೇಳ್ತೀನಿ. ಮೋದಿಗೆ ಅವೇರ್ನೆಸ್ ಇತ್ತು ಅಂತ ಹೇಳಿದ್ರೆ ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರತಿಯೊಂದು ಅವೇರ್ನೆಸ್ ಇರುತ್ತೆ. ಮುಂಚೆನೇ ಮಾಡ್ಬೋಯ್ತಲ್ಲ ಅರೆಸ್ಟು. ನೀವು ಸೀಟೇ ಕೊಡಬಾರ್ದಿತ್ತಲ್ವಾ? ಇಂಥವ್ನು ಕೊಟ್ಬಿಟ್ಟು ಏನು ಮಾಡ್ತೀರಾ ನೀವು? ಯು ಆರ್ ಮೇಕಿಂಗ್ ಹಿಮ್ ಆಸ್ ಎ ಎಕ್ಸಾಂಪಲ್. ದಿಸ್ ಅ ರೈಟ್ ಕ್ಯಾಂಡಿಡೇಟ್. 5 ರೇಪು 20 ಕೇಸು ಆರ್ತಿ ಇರೋರ್ಗೆ ರೈಟ್ ಕ್ಯಾಂಡಿಡೇಟ್ ಆಗ್ತಾರಾ ಅಂತ ಹೇಳ್ತೀರಾ? ಆದರೆ ನನ್ನ ಮಕ್ಳಿಗಾದಾಗ ಬಾಯ್ ಬಡ್ಕೊಳ್ಳೋದು, ಸರ್ಕಾರ ಸರಿ ಇಲ್ಲ, ದೇಶ ಸರಿ ಇಲ್ಲ. ನಾವು ಸಪೋರ್ಟ್ ಮಾಡ್ತಾಯಿಲ್ಲ. ಡೋಂಟ್ ಬ್ಲೇಮ್ ಗೌರ್ಮೆಂಟ್ ಅಲೋನ್. ಆ್ಯಸ್ ಎ ಪಬ್ಲಿಕ್, ಮೈ ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ಸೋ ದೇರ್, ಈವನ್ ಈಕ್ವಲಿ ಆರ್ ಮಚ್ ಮೋರ್ ದ್ಯಾನ್ ದಟ್. ಸಾರಿ, ನಾನು TV ಇಂಟರ್ವ್ಯೂ ಕೊಡಬೇಕು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಜನ ಅರ್ಥ ಮಾಡ್ಕೋಬೇಕು. ನಾಳೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಏನಾರು ಆದರೆ ಯಾರು ರೆಸ್ಪಾನ್ಸಿಬಲ್? ನಾನೇ ರೆಸ್ಪಾನ್ಸಿಬಲ್ಲು, ಸರ್ಕಾರ ಅಲ್ಲ. ಸರ್ಕಾರನ ಯಾರು ನಾವು ನೀವು ಓಕೆ, ಇದು ಔಟ್ ಆಫ್ ದಿ ಸಬ್ಜೆಕ್ಟ್ ಹೋಗುತ್ತೆ. ಒಂದೇ ಒಂದು ಸೆಕೆಂಡು ಇದನ್ನು ಹಾಕಿ ನೀವು ಪರ್ಟಿಕ್ಯುಲರಾಗಿ. ನೀವು ಹೇಳ್ತೀರಾ ಓಟ್ ನಿಮ್ಮ ಅಧಿಕಾರ, ಓಟ್ ಚಲಾಯಿಸಿ, ನೀವು ಯಾವುದೋ ರೈಟ್ ಕ್ಯಾಂಡಿಡೇಟ್ನ ಇದು ಮಾಡಿ ಅಂತ. 10 ಜನನು ಕುಲ್ಗೆಟ್ಟವ್ರು ನಿಂತಾಗ ಯಾರು ರೈಟ್ ಕ್ಯಾಂಡಿಡೇಟು? ಆನ್ಸರ್ ಮೀ. ಅದು ಯಾರು? ಅದರಲ್ಲಿ ಅಂದರೆ 10 ಕೊಲೆ ಮಾಡಿರೋನೊಬ್ಬ 5 ಕೊಲೆ ಮಾಡಿರೋನು ಬೆಟ್ರ್ ಅಂತನ? ವಾಟ್ ಇಸ್ ದ ಎಕ್ಸಾಂಪಲ್ ಯು ಆರ್ ಸೆಟ್ಟಿಂಗ್? ನಾನು ನಿಂತ್ಕೋತೀನಿ, ನಾವು ಪಬ್ಲಿಕ್ಗಳು ನನಗೆ ಓಟ್ ಹಾಕ್ತಾರಾ? ಎಲ್ಲರದ್ದು ಕಣ್ಣಿರೋದು ಓಟ್ ಹಾಕ್ಸ್ಕೊಂಡು ಇವ್ನು ಮೇಲೆ ಬಂದರೆ ಇವ್ನು ದುಡ್ಡು ಮಾಡ್ಕೋತಾನೆ ಅಂತ. ಆ ಲೆವೆಲ್ಗೆ ನಮ್ಮ ಇವರು ಎಕ್ಸಾಂಪಲ್ ಸೆಟ್ ಮಾಡಿಬಿಟ್ಟೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಅಥವಾ ಇವ್ರುಗಳಾಗಲಿ, ಕೆಲವು ಇದು ಗುಲ್ಜಾರಿಲಾಲ್ ನಂದ, ಇವರೆಲ್ಲರೂ ಸೆಟ್ ಮಾಡೋ. ಗುಲ್ಜಾರಿಲಾಲ್ ನಂದನ್ ಕೇಳೋ ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಅವನು. ನನಗೂ ಗೊತ್ತಿರಲಿಲ್ಲ. ವಿಡಿಯೋ ಎಲ್ಲ ನೋಡಿ, ಕೆಲವೆಲ್ಲ ಒಂದು ಚರಿತ್ರೆ ಓದಿ ಇನ್ ಡೆಪ್ತಲ್ಲಿ ನೋಡಿದಾಗ ಗೊತ್ತಾಯಿತು ಅವನಷ್ಟು ಶ್ರೇಷ್ಠ ಯಾರೂ ಇಲ್ಲ. ಅವ್ನು ಪ್ರೈಮ್ ಮಿನಿಸ್ಟರ್ ಆಗಿರೋ ಹೇಳಿರಲಿಲ್ಲ. 50 ರೂಪಾಯಿ ಬಾಡಿಗೆನಲ್ಲಿರ್ತಾನೆ. ಅವ್ನ ಮನೇನ ಡೆಲ್ಲಿನಲ್ಲಿ ಬಿಸಾಕ್ತಾರೆ. ಯಾವನೋ ಪತ್ರಕರ್ತ ನಿಮ್ಮಂಥವ್ರು ರೋಡಲ್ಲಿ ಹೋಗೋನು ಅದನ್ನು ವಿಡಿಯೋ ಮಾಡ್ಕೋತಾನೆ ಮೊಬೈಲಲ್ಲಿ ಮಾಡಿಕೊಂಡು, ಅವನು ಫ್ರಂಟ್ ಪೇಜಲ್ಲಿ ಅವ್ನ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾನೆ. ಆಮೇಲೆ ಪ್ರೈಮ್ ಮಿನಿಸ್ಟ್ರಿಂದ ಕಾರಲ್ಲ, ಫಸ್ಟ್ ಅವ್ನು ಕರೆದಾಗ ಅವ್ನು ಹೋಗಲ್ಲ, ಆಗ ಪ್ರೈಮ್ ಮಿನಿಸ್ಟರ್ ಬರ್ತಾನೆ ನಮ್ಮ ಮನೆಗೆ. ಇದು ನಮ್ಮ ದೇಶ. ಆಮೇಲೆ ಎಸ್ಕೇಪ್ ಗುಲ್ಜಾರನಂದ. ಯಾಕಂದರೆ ಇದಿಲ್ಲ, ಅವ್ರಿಗೆ ಬೇಕಾಗಿರಲಿಲ್ಲ. ಇಂಥ ಮಹಾನ್ ದೇಶದಲ್ಲಿ ಹುಟ್ಟಿದ್ದೇ ನಾವು ಪುಣ್ಯವಂತರು. ಆದರೆ ಇವತ್ತು ಅಷ್ಟೇ ಪಾಪಿಷ್ಟ್ರು. ಇಷ್ಟು ಆದರೆ ಕರೆಕ್ಟಾಗಿ ಹೇಳಿ, ತಿರ್ಚಾಕ್ ಹೋಗಬೇಡಿ. ಯಾಕಂದರೆ ಒಬ್ಬ ಒಂದು ಸಂಸ್ಕೃತಿ ಉದ್ಧಾರ ಮಾಡೋಕ್ಕೆ ಅಂತ ಹೋದಾಗ ಕಲ್ಲು ಹಾಕೋರು ಜಾಸ್ತಿ. ಒಬ್ಬ ಮೇಲೆ ಹೇಳ್ತಾನೆ 10,000 ಜನ ಕಲ್ಲು ಹಾಕ್ಬಿಟ್ಟು ತುಳಿಯಾಕೆ ನೋಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೋರ್ ಓವರ್ ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಹೇಳಬೇಕು ಜನ ಮತ್ತು ಸರ್ಕಾರ. ಒಳ್ಳೆಯವನನ್ನು ಆರಿಸಿ ಅಂದರೆ ನಿಂತಿರೋ 10 ಜನದ್ದು ಏನಾದ್ರು ಒಂದು ಇರುತ್ತೆ. ಯಾರನ್ನು ಆರಿಸಲಿ, ಅದಕ್ಕೆ ಆನ್ಸರ್ ಹೇಳಿ.
ದಿಸ್ ಇಸ್ ಮೈ ಫೈನಲ್ ಹೀಗೂ ಉಂಟೆ ಅಂತ ಕ್ವಶನ್. ಬೀಟ್ ಪ್ಲಸ್ ಕರ್ನಾಟಕ.